ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದೀಪಾ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ವೆದರ್ ಒಂದು ಸಕ್ಕತ್ತಾಗಿದೆ, ಮಳೆ ಇರ್ತಿದೆ. ಬಟ್ ನನಗೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಮಳೆ ಹಿಡಿದಾಗ ಮಕ್ಕಳನ್ನು ಯಾರ್ಯಾರು ಸ್ಕೂಲಿಗೆ ಕಳಿಸಿರ್ತೀವೋ ಅವ್ರಿಗೆ ಮಕ್ಕಳನ್ನ ರಿಸೀವ್ ಮಾಡೋದು ತುಂಬಾ ಕಷ್ಟ ಆಗಿಬಿಡುತ್ತೆ. ಒಂದು, ಮಳೆಯಲ್ಲಿ ನಾವು ಅವ್ರನ್ನ ಹೋಗಿ ಪಿಕ್ ಮಾಡೋದು ಒಂದೇ ಅಲ್ಲ, ನಾವು ನಮ್ಮ ವೆಹಿಕಲ್ಗಳನ್ನು ಎಲ್ಲೋ ಒಂದು ಕಡೆ ಪಾರ್ಕ್ ಮಾಡಿರ್ತೀವಿ, ಜಾಮ್ ಆಗಿರುತ್ತೆ. ಮತ್ತು ಕೊಡೆ ಇಟ್ಕೊಂಡು ಅಥವಾ ಅಂಬ್ರೆಲ್ಲ ಇಟ್ಕೊಂಡು ನಮ್ಮ ಒಂದು ವೆಹಿಕಲ್ ಹತ್ರ ಹೋಗಿ ಅವ್ರನ್ನ ಕರ್ಕೊಂಡು ಬರೋದಿದೆಯಲ್ಲ, ಅದು ನನಗೆ ತುಂಬ ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಸ್ಕೂಲ್ ಟೈಮಿಂಗ್ಸಲ್ಲಿ ಮಾತ್ರ ಮಳೆ ಬಂದರೆ ತುಂಬಾ ಬೇಜಾರಾಗುತ್ತೆ. ಅದರ್ವೈಸ್ ಮಳೆ ಬಂದರೆ ನಂಗೆ ತುಂಬಾ ಖುಷಿ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಡೆಫಿನೆಟ್ಲಿ ಆಗೋದಿಲ್ಲ. ಏನಾದ್ರು ತರಕಾರಿ ತರಬೇಕು ಅಥವಾ ಏನೇ ಸಾಮಾನು ತರಬೇಕು, ಹೊರಗಡೆ ಹೋಗಬೇಕು, ಪಾಪ ಆ ಥರ ಕೆಲಸಗಳಾಗಲ್ಲ. ಬಟ್ ನಾವು ಹಿಂಗೆಲ್ಲ ಯೋಚನೆ ಮಾಡೋದಾದರೆ ಸುಮಾರು ಪಾಪ ಜನಗಳು ಮಳೆಯಲ್ಲೇ ಕೆಲಸ ಮಾಡೋವಂಥವ್ರು ಇರ್ತಾರೆ. ಅವ್ರ ಬಗ್ಗೆ ಎಲ್ಲನೂ ಖಂಡಿತ ಬೇಜಾರಾಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಮಗೆಲ್ಲ ಅನುಕೂಲ ಇದ್ದೇ ನಾವು ಸ್ಟಿಲ್ ಏನಂತ ಹೇಳಿದ್ರೆ ಕೆಲಸಗಳಲ್ಲಿ ಈ ಥರ ಅಡಚಣೆ ಬಂದಾಗ, ಅಡೆತಡೆಗಳು ಬಂದಾಗ ಅಯ್ಯೋ ಅಂತ ಅಂದ್ಕೊತೀವಿ. ಬಟ್ ಯಾರೆಲ್ಲ ಮಳೇಲಿ ಹೋಗಿ ಕೆಲಸ ಮಾಡ್ತಾರೋ ಅವರೆಲ್ಲ ನಿಜಾನೂ ಗ್ರೇಟ್ ಅಂತಲೇ ಹೇಳಬೇಕು. ಮನೆ ಕೆಲಸದವ್ರು ಇರ್ಬೋದು ಅಥವಾ ಹೊರಗಡೆ ಕೆಲಸ ಮಾಡೋವಂಥದ್ದು ಇರ್ಬೋದು, ಈ ಥಂಡಿಲಿ ಕೂಡ ಮನೆ ಕೆಲಸದವರು ಬಂದು ನಮಗೋಸ್ಕರ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಅವರೆಲ್ಲ ನಿಜವಾಗ್ಲೂ ಗ್ರೇಟ್. ಅವರನ್ನು ನೋಡಿ ನಾವು ಕೂಡ ಕಲಿಬೇಕು. ಅಂಥ ಟೈಮಲ್ಲಿ ಅವ್ರಿಗೆ ಬ್ರೇಕ್ ಕೊಟ್ಟರೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಬಟ್ ಅದು ಹೇಳೋದು ಈಸಿನೇ, ಇಲ್ಲ ಅಂತ ಹೇಳ್ತಲ್ಲ. ವರ್ಕ್ ಮಾಡೋರಿಗೆಲ್ಲನೂ ಆ ಥರ ಬ್ರೇಕ್ ಕೊಡೋದು ಕಷ್ಟನೇ ಇರ್ಬೋದು. ಬಟ್ ಇದು ನನ್ನ ಒಂದು ಫೀಲಿಂಗ್. ಸೊ ಇವತ್ತೇನಿಲ್ಲ, ಆ್ಯಕ್ಚುಲಾಗಿ ನಾನು ಯೋಗನ ಮಾಡ್ತೀನಿ. ಬಟ್ ಒಂದು 2 ಮಂತ್ಸ್ ಕೆಲವೊಂದು ಕಾರಣಗಳಿಂದ ಬ್ರೇಕ್ ಕೊಟ್ಟಿದ್ದೆ. ಆನ್ಲೈನ್ ಸಬ್ಸ್ಕ್ರಿಪ್ಷನ್ ತೊಗೊಂಡು, ಮತ್ತು ಮೊದಲು ನಾನು ಆಫ್ಲೈನ್ ಯೋಗಾಗೆ ಹೋಗ್ತಿದ್ದೆ. ಬಟ್ ಈ ಸರಿ ಆನ್ಲೈನ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಬಟ್ ಅವರಂತೂ ಬೇರೆ ಬೇರೆ, ಅಂದರೆ ಆ ಒಂದು ನಾನೇನು ಆನ್ಲೈನ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ಅಲ್ಲಿ ನಮಗೆ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಜೊತೆಗೆ ಅವರು ಅದರ ಜೊತೆಗೆ ನಮಗೆ ಬೇರೆ ಬೇರೆ ಒಂದು ಪ್ರೋಗ್ರಾಮ್ಗಳು, ಲೈಕ್ ಥೈರಾಯ್ಡ್ ರಿಲೇಟೆಡ್ ಇರ್ಬೋದು ಅಥವಾ ಐ ರಿಲೇಟೆಡ್ ಬೇರೆ ಬೇರೆ ಪ್ರೋಗ್ರಾಮ್ಗಳೆಲ್ಲ ಮಾಡಿಸ್ತಾರೆ. ಸಾಕಷ್ಟು ಅದರದ್ದೇ ಆದ ಒಂದು ಬೆನಿಫಿಟ್ಸ್ ಇರುತ್ತೆ. ಅಂದರೆ ಅಪಾರ್ಟ್ ಫ್ರಮ್ ಯೋಗ ಬೇರೆನೂ ಅವ್ರು ಕಾನ್ಸಂಟ್ರೇಟ್ ಮಾಡೋದ್ರಿಂದ ಇವರ ಒಂದಿದ್ದು ನಂಗೆ ತುಂಬಾ ಇಷ್ಟ ಆಗಿದೆ. ಹಾಗಾಗಿ ನಾನು ಇವರು ಯೋಗನ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಂದರೆ ವರ್ಷಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಅದನ್ನು ಮಾಡ್ತೀನಿ. ಬಟ್ 2 ಮಂತ್ಸ್ ನಾನು ಬ್ರೇಕ್ ಕೊಟ್ಟಿದ್ದೆ. ಬಟ್ ಅದರಲ್ಲಿ ಆಲ್ಮೋಸ್ಟ್ 1 ತಿಂಗಳು ಮಾತ್ರ ಅವ್ರು ನನಗೆ ಪಾಸ್ ಮಾಡೋಕ್ಕೆ ನಾನು ಅವ್ರಿಗೆ ಹೇಳಿದೆ, ಅದಕ್ಕೆ ಮುಂಚೆ ಮಾಡೋಕ್ಕೆ ಹೇಳಿರಲಿಲ್ಲ. ಬಟ್ ಆ ಪಾಸ್ನ ರಿಲೀಸ್ ಮಾಡಿದ್ಮೇಲೂ ಕೂಡ ಒಂದು 10-12 ಡೇಸ್ ಆಗಿದೆ. ಸ್ಟಿಲ್ ನಾನು ಮತ್ತೆ ನನ್ನ ಟ್ರ್ಯಾಕಿಗೆ ಬರೋಕ್ಕಾಗ್ತಿಲ್ಲ. ಏನೋ ಒಂದು ಕೆಲಸಗಳು, ಮತ್ತು ಅಟ್ ಎ ಟೈಮ್ ಇಷ್ಟು ದಿವಸ ಸ್ಟಾಪ್ ಮಾಡಿಬಿಟ್ಟು ಒಂದೇ ಸರಿ ಹತ್ಕೊಂತ ಎಲ್ಲ ಮಾಡೋಕ್ಕೂ ಆಗೋಲ್ಲ. ಬೇಸಿಕಲಿ ಇವ್ರು ಮಾಡಿಸೋದು ಅಂದರೆ ತುಂಬ ಸಿಂಪಲ್ ಯೋಗ ಇರುತ್ತೆ. ಬಟ್ ಆದರೂ ಕೂಡ ನಿಲ್ಲಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಮಾಡೋದು ತುಂಬ ಕಷ್ಟ. ಮತ್ತು ಆ ಟ್ರ್ಯಾಕಿಗೆ ಬರೋದು ಕೂಡ ತುಂಬಾ ಕಷ್ಟ. ಏನೇನೋ ಎಕ್ಸ್ಕ್ಯೂಸ್ಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಇವತ್ತು ನನ್ನ ಯೋಗ ಅಭ್ಯಾಸನ ಮುಗಿಸ್ಬಿಟ್ಟು, ಬಿಕಾಸ್ ನಾನು ಬೆಳಗ್ಗೆ ತಿಂಡಿ ತಿಂದುಬಿಟ್ಟಿದ್ದೆ. ನನ್ನ ತಿಂಡಿ ಆಗೋಗಿದೆ. ನಾನು ಬೆಳಗ್ಗೆ ಮಾಡೋದಕ್ಕೆ ಆಗ್ತಿಲ್ಲ. ಈಗ ಅಡುಗೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳು ಮುಗಿಸ್ಕೊಂಡು ಸದ್ಯಕ್ಕೆ ಫ್ರೀ ಆಗಿರೋದ್ರಿಂದ, ಅದೇ ನಾನು ಹೇಳ್ದಲ್ಲ ಆಲ್ರೆಡಿ, ನನಗೆ ಇದು ಫ್ಲೆಕ್ಸಿಬಲ್ ಇದೆ. ನನಗೆ ಇದೇ ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಏನಿಲ್ಲ, ನಾನು ಎನಿ ಟೈಮ್ ಮಾಡ್ಕೊಬೋದು ಇದನ್ನು. ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ನಾವು ಆ ಪರ್ಟಿಕ್ಯುಲರ್ ಇದಕ್ಕೆ ಸ್ಟಿಕ್ ಅನ್ನೋದೇ ಒಳ್ಳೆಯದು, ಡಿಸಿಪ್ಲಿನ್ ಇರುತ್ತೆ, ಇಲ್ಲ ಅಂತ ಹೇಳ್ತಲ್ಲ. ಕೆಲವೊಮ್ಮೆ ಅದು ಆಗ್ತದಾಗ ಈ ಥರ ನಾವು ಫ್ಲೆಕ್ಸಿಬಲ್ ಇದ್ದಾಗ ಬೇರೆ ಟೈಮಲ್ಲಿ ಮಾಡ್ಕೊಳಕ್ಕಾರೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಅಂತ ನನಗೆ ಫೀಲ್ ಆಗುತ್ತೆ. ಇವತ್ತು ಯೋಗಾಭ್ಯಾಸ ಶುರು ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ವೆಲ್ಕಮ್ ಬ್ಯಾಕ್. ನನಗೆ ಕಾರ್ ಓಡಿಸೋದಂದ್ರೆ ಸಿಕ್ಕಾಪಟ್ಟೆ ಖುಷಿ. ಆ್ಯಕ್ಚುಲಾಗಿ ನನ್ನ ಏನೋ ಅದು ಕಾರ್ ಡ್ರೈವಿಂಗ್ ಮಾಡಬೇಕಂದ್ರೆ ನಾನು ತುಂಬ ಇಷ್ಟಪಟ್ಟು ಮಾಡ್ತೀನಿ. ಬಟ್ ಒಂದೊಂದು ಸರಿ ಅಫ್ಕೋರ್ಸ್ ನಮ್ಮ ಬೆಂಗಳೂರು ಟ್ರಾಫಿಕ್ ಅಂತ ಬಂದಾಗ ಸಖತ್ತಾಗಿ ಬೋರ್ ಆಗುತ್ತೆ. ಬೋರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಜಾರಾಗುತ್ತೆ. ಮಾಡಬೇಕು ಅಂದರೆ ಸಾಕಾಗುತ್ತೆ, ಒಂಥರ ಟಯರ್ಡ್ನೆಸ್ ಅಂತ ಅನ್ಸ್ಬಿಡೋಕ್ಕೆ ಶುರುವಾಗುತ್ತೆ. ಈಗ ನಾನು ಅದೇ ರೀತಿಯಲ್ಲಿ ಒಂದು ಲಾಂಗ್ ಡ್ರೈವ್ ಬರೋಣ, ಯಾಕಂದರೆ ಲಾಸ್ಟ್ ವೀಕು ಕೂರ್ಗೆ ಹೋಗಿದ್ದಂಥದ್ದು. ಸೊ ಆಲ್ಮೋಸ್ಟ್ ನಾಳೆಗೆ 1 ವಾರ ಆಗಿಬಿಡುತ್ತೆ. ಅಲ್ಲಿಂದ ಕಾರೇ ತೆಗೆದಿರಲ್ಲ. ಹಂಗಾಗಿ ಜಸ್ಟ್ ಒಂದು ಲಾಂಗ್ ಡ್ರೈವಿಂಗ್ಗೆ ಬಂದಿದ್ದೀನಿ ನಾನು. ಇವತ್ತು ವೆದರ್ ತುಂಬಾ ಬೆಳಗ್ಗೆ ಡ್ರೌಸಿ ಇತ್ತು. ಅಂದರೆ ಓಕೆ ಇವತ್ತು ಮಳೆ ಬರುತ್ತೇನೋ ಅನ್ನೋ ಥರನೇ ಇತ್ತು. ಬಟ್ ಥ್ಯಾಂಕ್ ಗಾಡ್, ಹೋಪ್ಫುಲಿ ಮಳೆ ಇಲ್ಲ, ಬಿಸಿಲು ಬರ್ತಾ ಇದೆ. ನಾನು ಕೂಡ ಮನೇಲಿ ಕೆಲವೊಂದು ಬಟ್ಟೆಗಳೆಲ್ಲ ಆ್ಯಕ್ಚುಲಾಗಿ ವಾಶ್ ಮಾಡಿದ್ದೆಲ್ಲನೂ ಒಣಗಿ ಹಾಕ್ಬಿಟ್ಟು ಬಂದಿದ್ದೀನಿ, ಬಿಸಿಲು ಬರುತ್ತೆ ಅಂತ ಹೇಳ್ಬಿಟ್ಟು. ಸಂಜೆವರೆಗೂ ಮಳೆ ಬಂದಿಲ್ಲ ಅಂದರೆ ಆರಾಮಾಗಿ ಬಟ್ಟೆಗಳೆಲ್ಲ ಒಣಗುತ್ತೆ. ನಮ್ಮ ಲೇಡೀಸ್ ಕತೆ ಹೆಂಗೆ ಅಲ್ವಾ, ಮನೆ ಸಂಬಂಧಪಟ್ಟಿರೋ ಅಂಥದ್ದು, ಲೈಕ್ ಅಡುಗೆ ತಿಂಡಿ ಅಥವಾ ಬಟ್ಟೆ ಪಾತ್ರೆ ಇಂಥದ್ದೇ ಇರುತ್ತೆ. ನಾವು ಎಲ್ಲೇ ಬಂದರೂ ಹೊರಗಡೆ ಬಂದರೂ ಈ ಯೋಚನೆಗಳು ಮಾತ್ರ ನನಗೆ ಗೊತ್ತಿರೋಂಗೆ ಯಾವ ಒಂದು ನಮ್ಮ ಫೀಮೇಲ್ಸ್ಗೆ, ಲೇಡೀಸ್ಗೆ ಅಥವಾ ಹುಡುಗಿಯರಿಗೆ, ಹೆಣ್ಮಕ್ಳಿಗೆ ಇದು ತಲೆಯಿಂದ ಹೋಗಲ್ಲ. ಹೊರಗೆ ಬಂದರೂ ಕೂಡ ಅಪ್ಪ ನಾನು ಹೊರಗಡೆ ಹಾಕಿದ್ದೀನಿ, ಬಟ್ಟೆಗಳೆಲ್ಲ ಒಣಗಾಕಿದ್ದೀನಿ, ಹಿಂಗೆ ಇರಲಪ್ಪ ಬಿಸಿಲು, ಅಥವಾ ಈ ಥರ ಯೋಚನೆಗಳು ಎಲ್ಲೇ ಇದ್ದರೂ ಕೂಡ ನಮಗೆ ಇಂಥವು ಯೋಚನೆಗಳು ಹಾಗೆ ಇರುತ್ತೆ ಅಲ್ವಾ ಅಂತ ನನಗಂತೂ
ಅದೇನೋ ನಿಜ ಅಂತಲೇ ಅನಿಸುತ್ತೆ. ಮೋಸ್ಟ್ ಆಫ್ ದಮ್ ಎಲ್ರಿಗೂ ಇದೇ ಫೀಲ್ ಆಗ್ಬೋದೇನೋ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಬರೀ ಫ್ರೂಟ್ಸ್ ತೊಗೊಂಡಿದ್ದೆ. ಯಾಕೆಂದರೆ ಸ್ವಲ್ಪ ವೆಯ್ಟ್ ಕಂಟ್ರೋಲ್ ಅಂತ ಅಲ್ಲ, ಫುಡ್ ಏನೋ ಪ್ರಾಪರಾಗಿ ಲೈಕ್ ಹೆಲ್ದಿ ಫುಡ್ ತೊಗೊಂಡು ಸ್ವಲ್ಪ ಫುಡ್ ಕಂಟ್ರೋಲ್ ಇರೋಣ ಅಂತ ಹೇಳ್ಬಿಟ್ಟು, ಆಮೇಲೆ ಒಂದು 12 ಗಂಟೆ ಹಂಗೆ ಒಂದು ಚಿಕ್ಕದಾಗಿ 2 ದೋಸೆ ತಿಂದಿದ್ದೀನಿ. ಬೆಳಗ್ಗೆ ಫ್ರೂಟ್ಸ್ ತಿಂದಿದ್ದೆ, 2 ಬೌಲ್ ಫ್ರೂಟ್ಸ್ ತಿಂದಿದ್ದೆ, ಸಣ್ಣದು 2 ಕಪ್ ಫ್ರೂಟ್ಸ್ ತಿಂದಿದ್ದೆ. ಸೊ 12 ಗಂಟೆ ಸದ್ಯಕ್ಕೆ ಹಸಿವು ಅಂತ ಆಗ್ತಿಲ್ಲ, ಬಟ್ ಏನೋ ಆದರೂ ಒಂಥರ ಇನ್ಕಂಪ್ಲೀಟ್ ಅನಿಸುತ್ತೆ ನಮಗೆ. ನಾವು ತಿನ್ನೋ ಊಟ ತಿಂಡಿಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಲ್ಲ, ಹಂಗಾಗಿ ಇದು ನನಗೊಂಥರ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು. ಮತ್ತು ರಾತ್ರಿವರೆಗೂ ಡಿನ್ನರ್ವರೆಗೂ ಏನೂ ತೊಗೊಬಾರ್ದು ಅಂತ ಅಂದ್ಕೊಂಡಿದ್ದೀನಿ, ಅಪಾರ್ಟ್ ಫ್ರಮ್ ಕಾಫಿ. ಅಲ್ಲಿವರೆಗೂ ಆರಾಮಾಗಿದ್ದರೆ ಸಾಕು, ಹಸಿವಾಗದಿದ್ದರೆ ಸಾಕು ನನಗೆ. ಮಾರ್ಕೆಟಿಗೆ ಬಂದಿದ್ದೀನಿ ಗೈಸ್. ಇವತ್ತು ಶನಿವಾರ ತರಕಾರಿ ಮಾರ್ಕೆಟಿಗೆ ಬಂದಿದ್ದೀನಿ. ನಾನು ಹೇಳ್ದಲ್ಲ, ನಾನು ಮಾರ್ಕೆಟಿಗೆ ಬಂದು ಫ್ರೆಶ್ ಆಗಿರೋದು ತರಕಾರಿ ತೊಗೊಂಡು ಹೋದ್ರೇ ಒಂಥರ ಸಮಾಧಾನ. ಅಷ್ಟೊಳಗೆ ಮಳೆ ಬಂದು ಸಿಕ್ಕಾಪಟ್ಟೆ ಕೊಚ್ಚೆ ಆಗಿಬಿಟ್ಟಿದೆ, ನಡೆಯೋಕ್ಕೆ ಕಷ್ಟ, ಭಯ ಆಗ್ತದೆ, ಜಾಗ್ರತೆ ಕೂಡ ನಡೀತಾ ಇದೆ. ಒಂದಷ್ಟು ತರಕಾರಿ ತೊಗೊಂಡಿದ್ದೀನಿ. ತರಕಾರಿ ತೊಗೊಂಬಂದೆ. ಆ್ಯಕ್ಚುಲಾಗಿ ನಾವು ಯಾವಾಗಲೂ ಅಷ್ಟೇ ಇಂಥ ಮಾರ್ಕೆಟ್ಗೆ ಹೋಗೋದ್ರಿಂದ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ, ಅಲ್ಲಿ ಮಾರಾಟ ಮಾಡೋವಂಥವ್ರಿಗೆ. ಆಮೇಲೆ ನಮಗೂ ಕೂಡ ಒಂದು ಒಳ್ಳೆ ತರಕಾರಿ, ಫ್ರೆಶ್ ತರಕಾರಿ ಸಿಕ್ತಾಗೇನೋ ಒಂಥರ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅಲ್ಲಿಂದ ಬಂದಿದ್ದೀನಿ. ತರಕಾರಿ ಎಲ್ಲ ಇಟ್ಬಿಟ್ಟು ಈಗ ನಾನು ಜಸ್ಟ್ ತಲೆಗೆ ಎಣ್ಣೆ ಹಚ್ಚಿಸ್ಕೋಬೇಕು. ನಮ್ಮ ಕೆಳಗಡೆ ಒಂದು ಹುಡುಗಿ ಇದ್ದಾಳೆ, ಅವಳು ಆ್ಯಕ್ಚುಲಾಗಿ ಕ್ಲೀನಾಗಿ ತಲೆಗೆ ಎಣ್ಣೆ ಹಚ್ತಾಳೆ. ತಲೆಗೆ ಕೂದಲಿಗೆ ಸ್ವಲ್ಪ ಆಯಿಲಿಂಗ್ ಮಾಡಿಸ್ಕೊಂಡು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಕೂತಿದ್ದೀನಿ. ಒಂಥರ ಬಿಸಿಲಿಗೆ ಕೂತಿದ್ದೀನಿ. ಯಾಕೆಂತಂದರೆ ಸ್ವಲ್ಪ ಹೊತ್ತು ದಿನ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕೂತ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಬಂದು ಬಿಸಿಲಲ್ಲಿ ಕೂತಿದ್ದೀನಿ. ಒಂದು 5 ರಿಂದ 10 ನಿಮಿಷ ಕೂತ್ಕೊಳ್ಳೋದ್ರಿಂದ ಹೆಲ್ತಿಗೆ ಒಳ್ಳೆಯದು ಅಂತೇಳಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಈ ನಡುವೆ ಒಂದೊಂದ್ಸರಿ ಏನೋ ಒಂದು ತಿನ್ಬಿಟ್ಟಿರ್ತೀವಿ, ಸ್ವೀಟ್ಸು ಅದು ಇದು, ಅದೆಲ್ಲ ಕಾಂಪನ್ಸೇಟ್ ಮಾಡೋಕ್ಕೆ ಹೆಲ್ದಿ ಆಗಿರೋವಂಥ ಡಯಟ್ ಫಾಲೋ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಬೆಳಗ್ಗೆ ಬರೀ ಒಂದು ಬೌಲ್ ಫ್ರೂಟ್ಸ್ ತಿಂದಿದ್ದೆ ನಾನು. ಆ ಬೌಲ್ ಫ್ರೂಟ್ಸ್ ತಿಂದ್ಬಿಟ್ಟು ಅದಾದಮೇಲೆ 12 ಗಂಟೆ ಅಷ್ಟೊತ್ತಿಗೆ ಸಣ್ಣದಾಗಿ 2 ದೋಸೆ ತಿಂದಿದ್ದೆ. ಮತ್ತು ಸಾಯಂಕಾಲದವರೆಗೂ ಏನೂ ತಿಂದಿಲ್ಲ. ಮೊದಲು ನಂದು ಕಾಫಿ ಅಭ್ಯಾಸ ಇದೆ, ಇಲ್ಲ ಅಂತಲ್ಲ. ಸಾಯಂಕಾಲನೂ ಡಿನ್ನರ್ಗೆ ಅಂತ ಒಂದು 6:30ಗೆ ಮತ್ತು ಅದೇ ಥರ ಒಂದು 2 ಸಣ್ಣ ದೋಸೆ ಮಾಡಿಕೊಂಡೆ, ದೋಸೆ ತಿಂದಿದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಫೋನ್ ಮಾಡಿ ನಾವೆಲ್ಲ ಹೊರಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು. ಅಲ್ಲಿ ಹೋದ್ಮೇಲೆ ಅವರೆಲ್ಲ ಅದು ಇದು ಏನೆಲ್ಲ ತೊಗೊಳ್ತಾಯಿದ್ರು, ಚಾಟ್ಸು, ಸ್ವೀಟ್ಸು ಎಲ್ಲ ತೊಗೋತಾ ಇರಬೇಕಾದ್ರೆ ಆಬ್ವಿಯಸ್ಲಿ ನನಗೂ ಅದು ಒಂಥರ ಟೆಂಪ್ಟ್ ಆಗಿಬಿಡ್ತೀವಿ. ತುಂಬ ಕಂಟ್ರೋಲ್ ಮಾಡ್ಕೊಳ್ಳೋಷ್ಟು ಕಂಟ್ರೋಲ್ ಮಾಡಿಕೊಂಡೆ. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಜಿಲೇಬಿ ತೊಗೊಂಡ್ರು, ಆವಾಗ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸ್ವೀಟ್ಸ್ ತಿನ್ನೋ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ಸ್ವೀಟ್ಸ್ ತಿಂದ್ಬಿಟ್ಟೆ. ಸೊ ನನ್ನ ಹೆಲ್ದಿ ಡಯಟ್ ನಿನ್ನೆಯಿಂದ ನಾನು ಶುರು ಮಾಡಿರ್ಬೇಕು. ಅಟ್ಲೀಸ್ಟ್ ಒಂದು 15 ದಿವಸ ಕಂಟಿನ್ಯೂಸ್ ಆಗಿ ಅದು ಇದು ಏನೋ ತಿನ್ನೋದು ಬೇಡ, ತಿಂದರೂ ಒಂಚೂರು ಟೇಸ್ಟ್ಗೋಸ್ಕರ ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಡೋಣ ಅಂತ ಅಂದ್ಕೊಂಡವಳು ತಿಂದ್ಬಿಟ್ಟೆ. ಒಂದು ಸ್ವಲ್ಪ ಸಮೋಸ, ಸಣ್ಣ ಪುಟ್ಟದೆಲ್ಲ ಅವ್ರೇನು ತಿಂದರೆ ಎಲ್ಲ ಸಣ್ಣದಾಗಿ ಟೇಸ್ಟ್ ಮಾಡಿಬಿಟ್ಟಿದ್ದೀನಿ. ಪಾನಿಪುರಿ ಎಲ್ಲ ತುಂಬ ದಿನಗಳ ನಂತರ ತಿಂದಿರೋಂಥದ್ದು. ಪಾನಿಪುರಿ ಎಲ್ಲ ಬಿಟ್ಬಿಟ್ಟಿದ್ದೆ ನಾನು ತಿನ್ನೋದನ್ನು. ಸಮೋಸ, ಪಾನಿಪುರಿ ಎಲ್ಲ ತಿಂತಾನೇ ಇರಲಿಲ್ಲ. ಆಲ್ಮೋಸ್ಟ್ 7-8 ಮಂತ್ಸ್ ಮೇಲೆ ಆಗಿತ್ತು ಇವೆಲ್ಲ ತಿಂದೆ. ಈಗ ಅದು ನೆನ್ನೆ ಫ್ಲಾಪ್ ಆಗಿದೆ. ಮತ್ತೆ ಇವತ್ತಿಂದ ಶುರು ಮಾಡ್ಕೋಬೇಕು. ಅಟ್ಲೀಸ್ಟ್ ರಾತ್ರಿ ಹೊತ್ತು ಸೂಪ್ ಕುಡಿಯೋವಂಥ ಒಂದು ಅಭ್ಯಾಸನ ಮಾಡ್ಕೋಬೇಕು ಇವತ್ತಿಂದ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ವರ್ಕೌಟ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ಎಷ್ಟು ಫ್ರೆಶ್ ಆಗಿ ಅನ್ನಿಸ್ತಾ ಇದೆ ಅಲ್ವಾ. ಈ ತರಕಾರಿ ಅಂತೂ ಸಿಕ್ಕಾಪಟ್ಟೆ ಫ್ರೆಶ್ ಅಂತ ಅನ್ನಿಸ್ತಾ ಇದೆ. ಇದು ಬಂದು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ನಾನು ಸಾಮಾನ್ಯವಾಗಿ 2 ಥರ ಸೊಪ್ಪು ತಂದೇ ತರ್ತೀನಿ ಪ್ರತಿ ವಾರ. ನನಗೆ ಇದು ಲೈಕ್ ಅರವೆ ಸೊಪ್ಪು ಎಲ್ಲ ನನಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ದಂಟು ಮತ್ತು ಪಾಲಕ್ 2 ತಂದಿದ್ದೀನಿ. ಅಕ್ಕಿ ಹಾಲು ಫುಲ್ಲು ಚೆಲ್ಲೋಗ್ಬಿಟ್ಟಿದೆ ಬೆಳಗ್ಗೆ. ಅದೇ ಹೇಳಿದ್ದು ನಾಳೆಯಿಂದ ಮಾಡಿಬಿಟ್ಟೆ ಹೋಗಬೇಕು. ಇವತ್ತು ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಮನೇಲಿ ಕೆಲಸ ಮಾಡೋರಿಗೆ ಆ ಕಾಫಿ ಪಾಪ ನಾವು ಕೊಟ್ಟಿರಲಿಲ್ಲ. ಸ್ನಾನಕ್ಕೆ ಹೋಗ್ಬಿಟ್ಟಿದ್ವಿ. ಅವರು ಕಾಯಿಸೋಕ್ಕೆ ಅಂತ ಹೋಗಿ, ಹಾಲು ಕಾಯಿಸೋಕ್ಕೆ ಅಂತ ಹೋಗಿ ಎಲ್ಲ ಫುಲ್ಲು ಉಗಿಸ್ಬಿಟ್ಟಿದ್ದಾರೆ. ಆಮೇಲೆ ನಾವು ಬಂದ ಮೇಲೆ ಬರೋ ಅಷ್ಟೊತ್ತಿಗೆ ಅವರೇ ಕ್ಲೀನು ಮಾಡಿಬಿಟ್ಟಿದ್ದಾರೆ. ಏನು ಮಣ್ಣು ಅದಾ? ಇಲ್ಲ, ಕವರ್ಗೆ ಹಾಕಿ ಹಂಗೆ ಎತ್ತಿಟ್ಬಿಡೋಣ ಅಂತ. ಸ್ವಲ್ಪ ಕ್ಲೀನ್ ಬಿಡಿಸಿ ಏನು ಕೊಡಲ್ಲ, ಅದು ಬಿಡಿಸ್ದೆ ಇಟ್ಟರೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ನಾನು ಆಮೇಲೆ ಬಿಡಿಸ್ತೀನಿ, ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಮಾಡ್ತೀನಿ.
ಕೊಸಳಿ ಅಲ್ಲ ಇದು ಕ್ಲೀನಾಗೇ ಇದೆ ಅಲ್ವಾ? ಇದೆಯಾ? ಹ್ಞೂ, ಎಷ್ಟು ಫ್ರೆಶ್ ಇದೆ. ನಾವು ಮಾಡಿಬಿಡೋಣ ಇದು ನಾಳೆನೋ ನಾಳಿದ್ದು. ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಇಟ್ಟರೆ ಆ ಫ್ರೆಶ್ನೆಸ್ ಹೋಗುತ್ತೆ. ಯಾಕೆ ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತದೆ. ಇನ್ನೊಂದು ತರಬೇಕಿತ್ತು, ಎಕ್ಸ್ಟ್ರಾ ತಂದು ಕೆಳಗಡೆ ಅವ್ರಿಗೆ ಕೊಡಬೇಕಿತ್ತು, ತರಲಿಲ್ಲ ಅಷ್ಟೆ. ಅದೇ ರೆಸಿನಾಗಿ ಕೆಳಗಡೆ ಅವ್ರಿಗೆ ಕೊಡೋಣ ಅಂದ್ಕೊಂಡೆ, ಕೊಡಲಿಲ್ಲ. ನಾನು ಹ್ಞೂ ಯಾವತ್ತು ಕಾಸನ್ನ ಯಾಕೆ ಇವತ್ತು ಹಿಂಗೆ ಮಾಡಿ ಹ್ಞೂ ಇಲ್ಲ, ಫುಲ್ಲೆಲ್ಲ ಸೆಲೋಗ್ಬಿಟ್ಟಿತ್ತು. ಒರೆಸೂ ಇಲ್ಲ, ಆಮೇಲೆಲ್ಲ ನಾನೇ ಕ್ಲೀನ್ ಮಾಡಿಕೊಂಡೆ. ಇಲ್ಲ ಕೊಟ್ಬಿಟ್ಟು ಹೋಗ್ತೀನಿ, ನಾನು ಲೇಟಾಗಿ ಹೋಗುತ್ತೆ ಅಂತ ಹೊಟ್ಟೋದೆ. ಹ್ಞೂ ಸರಿ ಸರಿ.